ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿಎಂ ಅವನ್ ಕೊಡ್ಕ ನೋಡ್ರಿ, ಈ ಹಾಲಿನ ಬೆಲೆ ಏರಿಕೆಯಿಂದ 100ಕ್ಕೆ 90 ಜನಕ್ಕೆ ಪೆಟ್ಟಾಗ್ತದೆ. ರಾಜಕಾರಣಿಗಳಿಗೆ ಪೆಟ್ಟಾಗಲ್ಲ, ಯಾಕಂದ್ರೆ ಅವ್ರಿಗೆ ಬರುವಂತದ್ದು ಏನೋ ವರಮಾನದಲ್ಲಿ ಬರುತ್ತೆ. ಗ್ಯಾರಂಟಿ ಅನ್ನೋದು ಶಾಶ್ವತ ಅಲ್ಲ, ತಕ್ಕಮಟ್ಟಿಗೆ ಅಷ್ಟೇ. ಅದು ರೈತ ಇರೋದ್ರಿಂದನೇ ನಮ್ಗೆ ಊಟ ಸಿಗ್ತಾ ಇರೋದು, ಹಾಲು ಸಿಗ್ತಾ ಇರೋದು. ರೈತ ಇಲ್ಲದೆ ನಮ್ಗೆ ಊಟ ಇಲ್ಲ, ಏನೂ ಇಲ್ಲ. ರೈತ ಚೆನ್ನಾಗಿದ್ರೇನೆ ನಮ್ಗೆ ಊಟ. ನಿನ್ನೆ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಸರ್ಕಾರ ರೈತರ ಪರ, ನಮ್ಮ ಸರ್ಕಾರ ಬಡವರಿಗೋಸ್ಕರ ಅಂತ ಹೇಳಿ ಈ ರೀತಿ ಹೇಳ್ತಾನೇನೆ ನಾವು ಮತ್ತೆ ಹಾಲಿನ ದರ ಹೆಚ್ಚಿಗೆ ಮಾಡ್ತೀವಿ, ನಾವು ಪ್ರೋತ್ಸಾಹ ಧನ ಅಂತ ಹೇಳಿ ರೈತರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ರು. ಈಗಾಗಲೇ 2 ರೂಪಾಯಿ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ. ಅಂದರೆ ಹಾಲಿಗೆ ಮಾಡಿಲ್ಲ, ನಾವು ಪ್ಯಾಕೆಟ್ಗಳ ದರ ಜಾಸ್ತಿ ಮಾಡಿದ್ದೀವಿ ಅಂತ ಕೂಡ ಅದಕ್ಕೆ ಒಂದು ಕ್ಲಾರಿಟಿನ ಕೊಟ್ಟಿದ್ರು. ಈಗ ಮತ್ತೆ ಸಹ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಜನಸಾಮಾನ್ಯರಿಗೆ ಹೊಡ್ತಾ ಬೀಳುವಂಥದ್ದೇ ಆಗಿದೆ. ಹೌದು, ರೈತರಿಗೆ ಪ್ರೋತ್ಸಾಹ ಧನ ಆಗಿ 2 ರೂಪಾಯಿ 5 ರೂಪಾಯಿ ಅಂತ ಏನು ಕೊಡ್ತಾರೆ ಅದು ಉಪಯೋಗ ಆಗತ್ತೆ, ಆದರೆ ಅಷ್ಟೇ ಜನಸಾಮಾನ್ಯರಿಗೂ ಅದು ಹೊಡ್ತಾ ಬೀಳುತ್ತೆ ಅನ್ನೋದು ಸುಮಾರು ಜನರ ವಾದ ಆಗಿದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನನೇ ಏನು ಹೇಳ್ತಾರೆ, ಈ ಬೆಲೆ ಏರಿಕೆ ಕುರಿತು ಏನೆಲ್ಲ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸಿಎಂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿಎಂ ಅವನ್ ಕೊಡ್ಕ ನಾಟ್ ಫಾರ್ ಇಂಟೆಲಿಜೆನ್ಸ್ ಇನ್ ಫಾರ್ ಅಂಡ್ ಕುಮಾರಸ್ವಾಮಿ. ಓಕೆ, ಗುಡ್ ಲಕ್ ಮ್ಯಾನ್. ಅಲ್ಲ, ಹಾಲಿನ ದರ ಜಾಸ್ತಿ ಮಾಡಿದ್ರೆ ನಾವು ನೀವು ಹೆಂಗೆ ಹಾಲನ್ನ ತಗೊಳ್ಳೋದು ಅಂತ ತಗೊಡ್ಬೇಕು, ಅದ ಅಲ್ಲಿ ಕೇಳಬೇಕು. ಕರೆಕ್ಟಾ ಇಲ್ವಾ? ಓಕೆ, ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಒಂದು ಪೌಡ್ರನ್ನ ಜಾಸ್ತಿ ಮಾಡಿದ್ದಾರೆ. ಯು ಕನ್ಫರ್ಮ್ ಆಲ್ಸೋ ಕರ್ನಾಟಕ ಲಾಬ್ಸ್. ಕರೆಕ್ಟಾ ಇಲ್ವಾ? DK ಶಿವಕುಮಾರ್ ಕರೆಕ್ಟಾಗಿ ಕೇಳ್ತಾ ಇದ್ದಾರೆ. ವಿಧಾನಸೌಧ ಒಳಗಡೆ ಅಷ್ಟೊಂದು ಮಾತು ಬಂದಿದೆ, ಸಭಾನಾಯಕರು ಒಂದು ಮಾತು ಮಾತಾಡಿಲ್ಲ. ಕರೆಕ್ಟಾ ಇಲ್ವಾ? ಈಗ ನಿನ್ನೆ ಸಿದ್ದರಾಮಯ್ಯನವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ನಾವು ರೈತರ ಪರ, ನಮ್ಮ ಸರ್ಕಾರ ಬಡವರ ಪರ ಅಂತ ಹೇಳಿ ನಾವು ಮತ್ತೆ KMF ಅವ್ರಿಗೆ ಮತ್ತೆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹಾಲಿನ ದರ ಹೆಚ್ಚಳ ಮಾಡ್ತೀವಿ ಅಂತ ಸಹ ಹೇಳ್ತಾರೆ. ಈಗ ಹೌದು, ಒಪ್ಕೊಳ್ಳೋಣ, ಬಡವರಿಗೆ ಹೆಲ್ಪ್ ಆಗತ್ತೆ ಹಾಲಿನ ದರ ಹೆಚ್ಚಳ ಮಾಡಿದ್ರೆ. ಅದೇ ರೀತಿಯಾಗಿ ಇವಾಗ ಜನಸಾಮಾನ್ಯರಿಗೆ ಅಂದ್ರೆ ಈ ಮಿಡಲ್ ಕ್ಲಾಸ್ ಜನಕ್ಕೂ ಅಷ್ಟೇ ಹೊಡ್ತಾ ಬೀಳುತ್ತೆ. ಯಾರು ದಿನಗೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೋ ಅವ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡ್ರಿ, ಈ ಹಾಲಿನ ಬೆಲೆ ಏರಿಕೆಯಿಂದ 100ಕ್ಕೆ 90 ಜನಕ್ಕೆ ಪೆಟ್ಟಾಗ್ತದೆ. ರಾಜಕಾರಣಿಗಳಿಗೆ ಪೆಟ್ಟಾಗಲ್ಲ, ಯಾಕಂದರೆ ಅವ್ರಿಗೆ ಬರುವಂಥದ್ದು ಏನೋ ವರಮಾನದಲ್ಲಿ ಬರುತ್ತೆ, ವರಮಾನದಲ್ಲಿ ಅವ್ರಿಗೆ ಬರುತ್ತೆ. ಯಾವ ಕಾರಣಕ್ಕೂ ರೈತರಿಗೂ ಸಹ ಹೋಗಲ್ಲ. ರೈತರಿಗೆ ಆ ಖಾಲಿ ಚೀಲನೂ ಸಿಗಲ್ಲ ಅವರಿಗೆ. ಸುಳ್ಳು ಇದು. ಇಲ್ಲಿ ರೈತರಿಗೆ ಹಾಲು ಏರಿಸ್ತೀನಿ ಅಂತಾರೆ, ಅಲ್ಲೇ ಫುಡ್ ರೇಟ್ ಜಾಸ್ತಿ ಮಾಡ್ತಾರೆ, ಫೀಡ್ಸ್ ರೇಟ್ ಎಲ್ಲ. ಏನು ಬಂತು, ಎಲ್ಲ ಅಲ್ಲೇ ಆಯಿತು. ಸುಮ್ಮನೆ ರೈತರಿಗೆ ಅಂತ ಹೇಳಿ ಹೆಸರು ಹೇಳ್ತಾರೆ ಅಷ್ಟೇ. ಬೇರೆ ಯಾವ ಕಾರಣಕ್ಕೂ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಹಾಲಿನ ಬೆಲೆ ಇದ್ದಂಗಿದ್ದು ಫೀಡ್ಸ್ ರೇಟ್ ಕಡಿಮೆ ಮಾಡಿಸಿ, ಸಬ್ಸಿಡಿ ಕೊಡಿ ಅದಕ್ಕೆ ಫೀಡ್ಸಿಗೆ. ಆವಾಗ ಏನಾಗುತ್ತೆ, ರೈತನಿಗೆ ಆವಾಗ ಉದ್ಧಾರ ಆಗ್ತಾನೆ ರೈತ. ಇಲ್ಲಿ 1 ಲೀಟ್ರಿಗೆ 2 ರೂಪಾಯಿ ಜಾಸ್ತಿ ಮಾಡಿ ಕ್ವಿಂಟಾಲಿಗೆ 200 ರೂಪಾಯಿ ಜಾಸ್ತಿ ಮಾಡಿದರೆ ಫೀಡ್ಸ್ ಬೆಲೆ ಸಿಕ್ಕಾಬಟ್ಟೆ ರೈತನಿಗೆ ಹೊಡ್ತಾ, ಇತ್ಲ ಇವ್ರಿಗೂ ಜನಸಾಮಾನ್ಯರಿಗೂ ಹೊಡ್ತಾ. ಅವ್ರಿಗೆ ಬರೋ ಬೆನಿಫಿಟ್ಟು, ಅವ್ರಿಗೆ ಬರೋ ಕಮಿಷನ್ನು ಆರಾಮ ಮಂಚದ ಮೇಲೆ ಮಳ್ಕೊಂಡಂಗೆ ಬರ್ತದೆ. ಹಿಂಗಿರುತ್ತೆ. ಯಾವ ಕಾರಣಕ್ಕೂ ಯಾರೇ ಬರೀ ರೈತ ಅಂತ ಹೆಸರು ಹೇಳ್ತಾರೆ. ರೈತರು ಹೆಸರು ಹೇಳೋದಷ್ಟೇ, ರೈತರಿಗೆ ಯಾರಿಗೂ ಅನುಕೂಲ ಇಲ್ಲ. ಅಲ್ಲ, ಈ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಅದ್ರ ಬೊಕ್ಕಸೆನ ತುಂಬಿಸ್ಬೇಕು ಅಂತ ಹೇಳೇನಾದ್ರೂ ಈ ತರ ಎಲ್ಲಾ ಬೆಲೆ ಏರಿಕೆ ಮಾಡ್ತಾ ಇದಾರ ಅಂತ? ನಾನು ಬೆಲೆ ಏರಿಕೆ ಆಗಿದೆ, ಡೀಸೆಲ್, ಪ್ರತಿಯೊಂದು ಹಾಲು, ಆಲ್ಕೋಹಾಲು ಎಲ್ಲ ನೋಡಿ. ಯಾವುದೇ ಎಂಥ ಜನರಿಗೆ ಜನಸಾಮಾನ್ಯ ಅನುಕೂಲ ಅಂತ ಏನು ಮಾಡಕ್ಕೆ ಹೋಗ್ತಾರೆ, 60% ಅವ್ರ ಬಾಯಿಗೆ ಹೋಗುತ್ತೆ, 40% ಜನರ ಬಾಯಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಯಾವ ಕಾರಣಕ್ಕೂ ಏನೂ ಇದರಿಂದ ಅನುಕೂಲ ಇಲ್ಲ. ಇವ್ರು ಪ್ಲ್ಯಾನ್ ಹಾಕೋದೆಲ್ಲ ಬರೋ ಕಮಿಷನಿಗೋಸ್ಕರ ಪ್ಲ್ಯಾನ್ ಹಾಕ್ತಾರೆ. ಆರಾಮಾಗಿರ್ಬೋದು. ಎಲ್ಲ ಬೆಲೆಗಳನ್ನು ತೆಗೆದುಬಿಟ್ಟು ಈ ಫ್ರೀ ಸ್ಕೀಮ್ ತೆಗೆದು ಬೆಲೆಗಳೇ ಕಡಿಮೆ ಮಾಡಿ, ಸುಮ್ಮನೆ ಆ ಸ್ಕೀಮ್ ಮಾಡಿದೆ ಈ ಸ್ಕೀಮ್ ಮಾಡಿದೆ
ಅವೆಲ್ಲ ಡೂಬ್ ನಾಟಕ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ಏನೋ ಒಂದು ತಿಳುವಳಿಕೆ ಜನಕ್ಕೆ ಯಾವುದೋ ಒಂದು ಮಾಡಬೇಕು. ಆ ಬರ್ತಕ್ಕಂಥ ಪೆನ್ಷನ್ ದುಡ್ಡೇ ಬರ್ತಾ ಇಲ್ಲ ಜನಗಳಿಗೆ. ಅಟ್ಲೀಸ್ಟ್ 60 ವರ್ಷ ಏಜ್ ಆಗಿರೋರು ದುಡಿಯೋಕೆ ಹೋಗಲ್ಲ, ಅವರಿಗೆ 600 ರೂಪಾಯಿ ಕೊಡ್ತಾರೆ, ದುಡ್ಡು ಬರ್ತಾ ಇಲ್ಲ. ಅದನ್ನು ಕಿತ್ತಾಕೊಂಡು ಎಲ್ಲದು ಗುಡ್ಡೆ ಹಾಕ್ಕೊಂಡು ಹೋದರೆ ನಿಮ್ಮ ಆಸ್ತಿ ಮಾರಿ ಕೊಡಿ. ನಿಮ್ಮ ಆಸ್ತಿ ಕರ್ನಾಟಕದಲ್ಲಿ ಒಬ್ಬೊಬ್ಬ ಮಿನಿಸ್ಟ್ರದು ಎಷ್ಟು ಕೋಟಿ ಇದೆ ಅಂತ ಕಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ, ರಿಜಿಸ್ಟ್ರೇಷನ್ಗೆ ಆಧಾರ್ ಕಾರ್ಡ್ ಲಿಂಕ್, ಯಾವ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದೆ ಅದಕ್ಕೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಅದು ಪ್ರಾಪರ್ಟಿ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸಿ. ಆ ಆಧಾರ್ ಕಾರ್ಡ್ ಲಿಂಕ್ ಮೇಲೆ ಎಷ್ಟು ಕೋಟಿ ಆಸ್ತಿ ಇದೆ ಅವ್ರಿಗೆ ಒಂದು ಲಿಮಿಟ್ ಮಾಡಿ, ಉಳಿದ ಆಸ್ತಿನ ಸರ್ಕಾರ ಹರಾಜು ಇವರೇ ಮಾಡಿ ಜನಕ್ಕೆ ಕೊಡಲಿ, ಅದು ಉಪಕಾರ. ಸುಮ್ಮನೆ ಕೋಟಿಗಟ್ಟಲೆ ಕಾರಲ್ಲಿ ತಿರುಗೋದು ರೈತರ ಪರ ಅನ್ನೋದು, ಇನ್ನೊಬ್ಬರ ಮೇಲೆ ಕಾರ್ಮಿಕರ ಪರ ಅನ್ನೋದು. ನೀನು ಮಾಮಾನ್ಯ 50 ವರ್ಷದಲ್ಲಿ ನಿನ್ನ ಕೆಪಾಸಿಟಿ ಎಷ್ಟು ಪ್ರಾಪರ್ಟಿ ಇತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡು. ಈಗ ಎಷ್ಟಾಗಿದೆ ಪ್ರಾಪರ್ಟಿ ಕೊಡು ಸರ್ಕಾರಕ್ಕೆಲ್ಲ, ಜನತೆ ಕೊಡು. ಸರ್ಕಾರ ತಂದು ಮಾಡಿದ ಜನತೆಗೆ ಪ್ರಚಾರಕ್ಕೆ ಕೊಡು. ನನ್ನ ಆಸ್ತಿ ಇಷ್ಟಿತ್ತು ನಾನು 50ನೇ ವರ್ಷದಲ್ಲಿ, ನಾನೀಗ 70ರಲ್ಲಿ ಎಷ್ಟು ಕೋಟಿ ಇದೆಯಾ ಅದನ್ನು ಡಿಸ್ಕೌಂಟ್ ಮಾಡಿ ಎಲ್ಲ ಸರ್ಕಾರಕ್ಕೆ ಬಿಟ್ಟು ಹರಾಜು ಮಾಡಿ ಅದನ್ನು ಜನಕ್ಕೆ ಹಂಚಿದ್ದೀನಿ, ಜನಸೇವೆ ಮಾಡಿದ್ದೀನಿ ಅನ್ನೋ ಅವಾಗ ನೀನು ನೆಸ್ತಾರೆ. ಜನರ ತಲೆ ಮೇಲೆ ರೇಟ್ ಜಾಸ್ತಿ ಮಾಡಿ ನಾನು ರೈತನ ಪರ, ನಾನು ಅದ್ರ ಪರ ಅಂತ ಹೇಳೋದು ಇದು ಮೋಸದ ಬದುಕು. ನಿಜವಾದ ಒಳ್ಳೆ ಬದುಕಂತೂ ಅಲ್ಲ ಹೇಳೋದು. ತುಂಬಾನೇ ಹೊಡೆತ ಬೀಳುತ್ತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಕೂಲಿ ಮಾಡ್ಕೊಂಡು ತಿನ್ನೋರು, ಈ ಬತ್ತಿ ಅಂಗಡಿಗೆ ಹೋಗೋರು, ತರಕಾರಿ ಮಾರೋರು, ಅವ್ರಿಗೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇವಾಗ ಹಾಲಿನ ಬೆಲೆ 5 ರೂಪಾಯಿ ಜಾಸ್ತಿ ಮಾಡಿದ್ರು ಅಂಗಡಿನಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂತ 1 ರೂಪಾಯಿ ಅವ್ರು ಜಾಸ್ತಿ ಮಾಡ್ತಾರೆ. ಆ ಥರ ಇರ್ಬೇಕಾದ್ರೆ ಪಾಪ ಅವ್ರು ಹೇಗೆ ತಗೊಳಕ್ಕಾಗುತ್ತೆ? ಅಲ್ಲ, ಇವಾಗ ಎಲ್ಲಾನು ಜಾಸ್ತಿ ಆದ್ರೆ ನಾವು ಯಾವ ರೀತಿ ತಗೊಂಡ್ ಕುಡಿಯೋದು? ಕಮ್ಮಿ ಮಾಡಬೇಕು. ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ ಅಂತ ನೋಡ್ಕೊಂಡು ಕಮ್ಮಿ ಮಾಡಿದ್ರೆ ಜನಗಳಿಗೆ ಉಪಯೋಗ ಆಗುತ್ತೆ. ಹಾಲು ತಗೊಳಕ್ಕಾಗಲಿ, ತರಕಾರಿ ತಗೊಳಕ್ಕಾಗಲಿ, ಪ್ರತಿಯೊಂದು ಏನೇ ಐಟಮ್ ಜಾಸ್ತಿ ಮಾಡಿರೋದ್ರಲ್ಲಿ ಸ್ವಲ್ಪ ಕಡಿತ ಮಾಡಬೇಕು ಅಂತ ಮನವಿ ಮಾಡ್ಕೋತೀವಿ. ಅಂದ್ರೆ ಇವಾಗ ಗ್ಯಾರಂಟಿ ಸ್ಕೀಮ್ಗಳಿಂದ ಏನಾದ್ರೂ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗ್ತಾ ಇದೆ? ಮೇಡಮ್, ಗ್ಯಾರಂಟಿ ಅನ್ನೋದು ಶಾಶ್ವತ ಅಲ್ಲ, ತಕ್ಕಮಟ್ಟಿಗೆ ಅಷ್ಟೇ. ಅದನ್ನ ಉಪಯೋಗ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ. ಇವಾಗ ಗ್ಯಾರಂಟಿ ಅನ್ನೋದು ಕೊಡ್ತಿದಾರಲ್ಲ, ಯಾವ ಬೇಸಿಕ್ ಮೇಲೆ ಕೊಡ್ತಿದ್ದಾರೆ? ಅವ್ರ ದುಡ್ಡಿಂದ ಕೊಡ್ತಿದಾರಾ? ಇಲ್ವಲ್ಲ. ಜನಗಳ ಮೇಲೆ ಹಾಕಿ ಅವ್ರು ಕೊಡೋಕೆ ಅವರೇ ಬೇಕಾ? ಆದ್ರಿಂದ ಅದನ್ನ ತಪ್ಪು. ರೈತರಿಗೆ ಒಳ್ಳೇದಾಗತ್ತೆ ಅಂತಾನು ಹೇಳ್ತಾರೆ. ರೈತರಿಗೆ ಒಳ್ಳೇದಾಗುತ್ತೆ ಅಂದ್ರೆ ರೈತರಿಗೆ ಅವ್ರಿಗೆ ಬೆಳೆ ನಾಶ ಆಗಿದೆ ಅಲ್ಲಿ ಕೊಟ್ರೆ ಪರವಾಗಿಲ್ಲ. ಇಲ್ಲಿ ಗ್ಯಾರಂಟಿ ಅನ್ನೋದು ಕೊಟ್ಟಿದೆ, ಜನಗಳು ಐಫೈ ಇರ್ತಾರೆ, ಅವ್ರಿಗೂ ಸಿಗ್ತಾ ಇದೆ. ಆಯ್ತಾ? ಅದನ್ನ ಎಲ್ಲಿಂದ ತಗೋತಾರೆ? ಬಡವರಿಂದಾನೇ ತಗೊಂಡು ಅವ್ರಿಗೆ ಕೊಡ್ತಾ ಇದಾರಲ್ವಾ? ಅದು ಒಳ್ಳೇದ ಕೆಟ್ಟದ ಅವ್ರು ಯೋಚನೆ ಮಾಡ್ಬೇಕಲ್ವಾ? ಕಷ್ಟನೇ ಮೇಡಮ್. ಎಲ್ಲಿ ನೋಡಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಗಾರ್ಮೆಂಟ್ಸ್ಗೆ. ಏನು ಮಾಡೋದು, ಕಷ್ಟನೇ ಆಗುತ್ತೆ. ಎಲ್ಲ ಬೆಲೆನೇ, ಏನು ಮಾಡೋದು? ಏನ್ ಹೇಳ್ತೀರಾ ಸಿಎಂಗೆ? ಏನು ಹೇಳೋದು, ಕಡಿಮೆ ಮಾಡಿದ್ರೆ ಒಳ್ಳೇದು. ಅಲ್ಲ, ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಏನಾದ್ರೂ ಈ ತರ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ ಹೌದು, ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ರೈತರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಜಾಸ್ತಿ ಮಾಡಿದ್ರು ಸಹ ನಮ್ಮಂತ ಬಡವರಿಗೆ ಕಷ್ಟ ಆಗತ್ತೆ ಅನ್ನೋದು. ಬಡವರಿಗೆ ಕಷ್ಟನೇ, ಮತ್ತೆ ಕೂಲಿ ಕೆಲಸ ಮಾಡೋರಿಗೆ ಕಷ್ಟನೇ. ಒಂದು ದಿನಕ್ಕೆ 1 ರೂಪಾಯಿ ಇಲ್ಲ ಅಂದ್ರೂ ಎಷ್ಟು ಕಷ್ಟ ಆಗುತ್ತೆ. ಜನ ಸಾಮಾನ್ಯದವರಂತೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಆ ಥರ ಇದೆ ಜೀವನ. ದಿನ ಬೆಳಗ್ಗೆ ತರಕಾರಿ ಬೆಲೆನೂ ಏರ್ಕೊಡ್ತು, ಎಲ್ಲ ಬೆಲೆನೂ ಏರ್ಕೊಡಿದೆ. 500 ರೂಪಾಯಿ ತೊಗೊಂಡ್ರೆ 4 ಸಾಮಾನು ಬರೋಲ್ಲ. ಜನ ಜೀವನ ಭಾರಿ ಕಷ್ಟ ಬೀಳ್ತಾವ್ರೆ. ಅವ್ರಿಗೆ ಶ್ರೀಮಂತರಿಗಿರೋ ಗೊತ್ತಾಗಲ್ಲ, ಬಡವ್ರಿಗೇನೆ ಬಿಸಿ ಮುಟ್ಟೋದು. ಇವಾಗ ರೈತರ ಪರವಾಗಿ ನಿಲ್ತೀನಿ, ಬಡವ್ರ ಪರವಾಗಿ ನಿಲ್ತೀನಿ ಅಂತ ಅದೆಲ್ಲ ಸುಮ್ಮನೆ ಭಾಷಣದಲ್ಲಿ ಹೇಳ್ತಾರೆ, ಕಾರ್ಯಗತವಾಗಿ ಏನು ಮಾಡ್ತಾ ಇಲ್ಲ. ಅಲ್ಲ, ಇವಾಗ ಗ್ಯಾರಂಟಿಗಳು ಯೋಜನೆ ಕೊಟ್ಬಿಟ್ಟು ಏನಾದ್ರು ಅದ್ರ ಬೊಕ್ಕಸೆಗನ್ನ ತುಂಬಿಸ್ಕೋಬೇಕು ಅಂತ ಹೇಳಿ ಎಲ್ಲಾದ್ರೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಹೌದೌದು, ಅದೇ ಥರನೇ ಮಾಡ್ತಾ ಇರೋದು. ಒಂದರಲ್ಲಿ ಇದು ಮಾಡಿಬಿಡ್ತಾರೆ, ಬರ್ಚಾರ್ಜು. ಏನು ಯಾವಾಗಲೂ ಏನು ಪ್ರಯಾಣಕ್ಕೆ ಹೋಗಲ್ಲ, ಯಾವಾಗಲೂ ಒಂದು ಟೈಮ್ ಹೋಗ್ತಾರೆ. ಅದೊಂದು ಫ್ರೀ ಬಿಟ್ಟಿದ್ದೀವಿ ಅಂತ ಇದು ಮಾಡಿಬಿಟ್ಟಿದ್ದಾರೆ. 2000 ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲದ್ರಲ್ಲೂ ಜಾಸ್ತಿನೇ ಬೆಲೆಗಳಂತೂ ಸಿಕ್ಕಾಬಿಟ್ಟೆ ಏರೋಗ್ಬಿಟ್ಟಿದೆ. ಏನು ಒಂದು 500 ರೂಪಾಯಿ ಸಾಮಾನು ತೊಗೊಂಡ್ರೆ ಒಂದು 4 ಸಾಮಾನು ಬರೋಲ್ಲ ಮನೆಗೆ. ಮೊದಲಾದರೂ ಸ್ವಲ್ಪ ಪರವಾಗಿಲ್ಲ, ಬೇಳೆ ಎಲ್ಲ ಕಡಿಮೆ ಆಯ್ತು. ಈಗ ಬೇಳೆ ಬೆಲೆ ಎಲ್ಲನೂ ಏರೋಗ್ಬಿಟ್ಟಿದೆ, ಎಣ್ಣೆ ಬೆಲೆ ಎಲ್ಲ. ಏನು ಬಡವ್ರು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಅದೇ ಸರ್ಕಾರ ನಿಜವಾಗ್ಲೂ ಹೇಳ್ತೀನಿ, ಸಮಗ್ರವಾಗಿ ನಡೆಸ್ತಾ ಇಲ್ಲ. ಎಲ್ಲ ಬರೀ ಇದೇ ಥರ, ಬರೀ ಮೋಸ ವಂಚನೆ ಇದರಲ್ಲೇ ತುಂಬಿ ತುಡುಕ್ತಾ ಇದೆ ಹೊರತು ಒಳ್ಳೇದಂತೂ ಏನೂ ಇಲ್ಲ. ಶ್ರೀಮಂತರಾಗಿರ್ತಾರೆ, ಬಡವರಾಗೇ ಇರ್ತಾರೆ. ಆ ಥರ ಇದೆ ಪರಿಸ್ಥಿತಿ.
ಬಡವರು ತಗೊಳಕ್ಕೂ ಇದಕ್ಕೂ ವ್ಯವಸಾಯ ಮಾಡ್ತಾರಲ್ಲ, ಅವರು ಹಸು ಇದು ಕರೆ ಮಾಡಿ ಇದು ಮಾಡಿ ಎಷ್ಟು ಕಷ್ಟಪಟ್ಟು ಹಾಲು ವ್ಯವಸಾಯ ಮಾಡ್ತಾರೆ, ಅವ್ರಿಗೆ ಲಾಭ ಸಿಕ್ಲಿ ಬಿಡಿ ಅಲ್ವಾ. 1 ರೂಪಾಯಿ 2 ರೂಪಾಯಿ ನಾವು ಕಷ್ಟಪಟ್ಟು ದುಡಿತೀವಿ, ಮಾಡೋಣ, ಕೊಡೋಣ ಬಿಡಿ. ರೇಟ್ ಜಾಸ್ತಿ ಅಂತ ನಾವು ನೋಡ್ತೀವಿ ಅಲ್ವಾ. ಹಸು ತಗೊಂಡು ಕೆಲಸ ಮಾಡಿ ಇದು ಮಾಡಿ ಲಾಭ ಅವ್ರಿಗೂ ಸಿಗ್ಬೇಕಲ್ವಾ. 5 ರೂಪಾಯಿ ನಾವು ಕೊಡೋಕೆ ಯೋಚನೆ ಮಾಡೋದ್ರಿಂದ ಅವ್ರಿಗೂ ಲಾಭ ಸಿಗ್ಬೇಕು ಅಲ್ವಾ ಬಡವ್ರಿಗೆ. ಆದ್ರೆ ಕೆಲವ್ರ ವಾದ ಏನು ಅಂತಂದ್ರೆ ಕೆಲವ್ರು ರೈತರಿಗೆ ಸೇರುತ್ತಾ ಅನ್ನೋದು. ರೈತರಿಗೆ ಸೇರುತ್ತೆ ಅಂದ್ರೆ ಅವ್ರಿಗೂ ಸಿಕ್ಬೇಕಲ್ವಾ ರೇಟು. ಹಾಲ್ ಡೈರಿನಲ್ಲಿ ಹಾಕುವಾಗ ಅವ್ರಿಗೂ ಲಾಭ ಸಿಕ್ಬೇಕು. ಇವಾಗ ಹಾಲ್ ಡೈರಿನಲ್ಲಿ 1 ಲೀಟ್ರಿಗೆ ಎಷ್ಟು ಸಿಕ್ಕುತ್ತೋ ಅವ್ರಿಗೆ ರೇಟಿಗೆ 5 ರೂಪಾಯಿ ತಗೋರೋ ಅರ್ಧಕ್ಕರ್ಧ ಅವ್ರಿಗೆ ಸೇರ್ಬೇಕು. ಆವಾಗಾದ್ರೆ ರೇಟ್ ಜಾಸ್ತಿ ಮಾಡಲಿ, ಇಲ್ಲಾಂದ್ರೆ ಮಾಡೋದು ಬೇಡ. ವ್ಯವಸಾಯ ಹಸು ಕರು ಅದು ಹಾಕಿ ಡೈರಿಗೆ ಹಾಕ್ತಾರಲ್ಲ, ಅವ್ರಿಗೂ ಲಾಭ ಸಿಕ್ಬೇಕು. ಅರ್ಧ ಡೈರಿಗೆ ಹೋಗ್ಬೇಕು, ಅರ್ಧ ವ್ಯವಸಾಯಕ್ಕೆ ಹೋಗ್ಬೇಕು. ಅಲ್ಲ, ಬಡವ್ರ ಪರ ನಾವು ಮತ್ತೆ ರೈತರ ಪರ ಅಂತ ಹೇಳ್ತಾರೆ. ಈಗ ಹೌದು, ಒಂದ್ ಕಡೆ ನೋಡಿದ್ರೆ ರೈತ ಇರೋದ್ರಿಂದನೇ ನಮ್ಗೆ ಊಟ ಸಿಗ್ತಾ ಇರೋದು, ಹಾಲು ಸಿಗ್ತಾ ಇರೋದು. ರೈತ ಇಲ್ಲಂದ್ರೆ ನಮ್ಗೆ ಊಟ ಇಲ್ಲ, ಏನೂ ಇಲ್ಲ. ರೈತ ಚೆನ್ನಾಗಿದ್ರೇನೆ ನಮ್ಗೆ ಊಟ. ಎಲ್ಲ ಜಾಸ್ತಿ ಮಾಡ್ಕೊಂಡೇ ಹೋದ್ರೆ ಬಡವ್ರು ಹೆಂಗಮ್ಮ ಬದುಕೋದು? ಜಾಸ್ತಿ ಆದ್ರೆ ಕಷ್ಟನೇ. ಅಲ್ಲ, ಇವಾಗ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ರೈತರಿಗೆ 5 ರೂಪಾಯಿ ಜಾಸ್ತಿ ಹೋಗೋದ್ರಿಂದ ಅವ್ರಿಗೂ ಖುಷಿ ಆಗತ್ತೆ ಅನ್ನೋದು ಒಂದು, ಅಂದ್ರೆ ಅವ್ರಿಗೂ ಸಹಾಯ ಆಗತ್ತೆ ಅಂತ. ಏನೋ ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ತಗೊಳ್ಳೇಬೇಕು, ಹಾಲು ಬೇಕೇ ಬೇಕು, ತಗೊಳ್ಳೇಬೇಕು. ಹಾಲಿನ ದರ ಏರಿಕೆ ಕುರಿತು ನಿನ್ನೆ ಮಾಗಡಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿದ್ರೆ ಬರೀ ಹಾಲಿಗೆ ಅವರು ಪ್ರೋತ್ಸಾಹ ಧನ ಏರಿಕೆ ಅಂತ ಅವ್ರು ಮಾತಾಡಿಲ್ಲ, ಪ್ರೋತ್ಸಾಹ ಧನ ಅಂತ ಮಾತಾಡಿದ್ದಾರೆ. ಆ ಪ್ರೋತ್ಸಾಹ ಧನದಲ್ಲಿ 2 ರೂಪಾಯಿ ರೈತರಿಗೆ ಸಿಗುತ್ತೆ ಅಂತ. ಹಾಗೆ ನಗರ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ, ದೈನಂದಿನ ಚಟುವಟಿಕೆಗಳಿಗೆ ಇರೋಂಥವ್ರಿಗೆ, ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇದು ಹೆಚ್ಚು ಪ್ರಭಾವ ಬೀರುತ್ತೆ ಮತ್ತು ಇದರಿಂದ ಹೆಚ್ಚು ಅವರಿಗೆ ತೊಂದರೆಗಳಾಗುತ್ತೆ ಅನ್ನೋದನ್ನ ನಿರೀಕ್ಷೆ ಇಟ್ಕೊಂಡ್ರೂ ಕೂಡ ಈ ದೇಶದ ಬೆನ್ನೆಲುಬು ರೈತರು ಅಂತ ನಾವೇ ಮಾತಾಡ್ತೀವಿ. ಸೊ ಅವ್ರಿಗೆ ಯಾವ ರೂಪದಲ್ಲಿ ಸಹಕಾರ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ? ಆಸ್ ಎ ಪಬ್ಲಿಕ್ ನಾವು ಹೇಗೆ ಅವರಿಗೆ ಸಹಕಾರ ಕೊಡ್ತೀವಿ? ಒಂದು, ಇವತ್ತಿನ ಪರಿಸ್ಥಿತಿಯಲ್ಲಿ ಹಣಕಾಸಿನ ಆರ್ಥಿಕ ತೊಂದರೆಯಲ್ಲಿ ಸರ್ಕಾರ ಇದನ್ನ ಮತ್ತೆ ಯೋಚನೆ ಮಾಡಿ, ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ, ತಗೊಳ್ಳೋರು ಮತ್ತೆ ಕೊಡೋವ್ರ ನಡುವೆ ಏನೆಲ್ಲ ತೊಂದರೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ 2 ರೂಪಾಯಿ ಅಂತ ಪ್ರೋತ್ಸಾಹ ಧನ ಹೇಳಿದ್ದಾರೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇಟ್ಟರೆ, ಯಾರಿಗೂ ಹೊರೆಯಾಗದಿಲ್ಲ ರೀತಿ ಏರಿಕೆ ಮಾಡಿದ್ರೆ ಇದು ಉತ್ತಮ ಅಂತ ನನ್ನ ಭಾವನೆ. ಹಾಗೆ ಈ ದಿನನಿತ್ಯ ಕೂಲಿ ಮಾಡೋರು, ಒಂದೇ ಸಂಬಳನ ನಂಬ್ಕೊಂಡಿರೋರ್ಗೂ ಕೂಡ ಇದು ಹೊರ್ತಾ ಬೀಳುತ್ತೆ. ಬರೀ ರೈತರಿಗೆ ಹೌದು ಪ್ರೋತ್ಸಾಹ ಧನ ಕೊಡ್ತಿದೀವಿ, ನಾವು ಸಹಾಯ ಮಾಡ್ತಿದೀವಿ ಅನ್ನೋದು ಒಂದ್ ಕಡೆ ಆದ್ರೆ, ದಿನನಿತ್ಯ ಕೂಲಿ ಮಾಡೋರು ದಿನನಿತ್ಯ ಬಳಸುವಂತಹ ವಸ್ತುಗಳು ಎಲ್ಲಾನು ಜಾಸ್ತಿ ಆಗ್ತಾ ಹೋದ್ರೆ ಅವ್ರಿಗೂ ಅಷ್ಟೇ ಹೊಡ್ತಾ ಬೀಳತ್ತೆ. ನೀವು ಬರೀ ಹಾಲಿಂದ ಮಾತ್ರ ಒಡೆತನ ಕೇಳಕ್ ಹೋಗ್ಬೇಡಿ. ನಿಜ ಇಲ್ಲಿ ದರ ಏರಿಕೆ ಅಂತ ಬಂದಾಗ ರಾಜ್ಯ ಸರ್ಕಾರ ಎಷ್ಟು ಜವಾಬ್ದಾರಿ ಸ್ಥಾನದಲ್ಲಿರುತ್ತೋ ಹಾಗೆ ಕೇಂದ್ರ ಸರ್ಕಾರನೂ ಅಷ್ಟೇ ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಇವತ್ತು ಲಿವಿಂಗ್ ಕಾಸ್ಟ್ ಬೆಂಗಳೂರು ಅಂತ ನಗರ ಪ್ರದೇಶಗಳಲ್ಲಿ, ಸಿಟಿಗಳಲ್ಲಿ ತಿಂಗಳಿಗೆ 20 ರಿಂದ 30 ಸಾವಿರ ರೂಪಾಯಿ ಒಬ್ರಿಗೆ ಬೇಕಾಗಿದೆ ವಾಸ ಮಾಡಲಿಕ್ಕೆ. ಸೊ ಅದನ್ನ ಮನಗಂಡು ಹಾಲಿನ ದರ ಏರಿಕೆ ಏನು ಇಳಿಸ್ಬೇಕು ಅಂತ ಮಾತಾಡ್ತೀವೋ ಅದೇ ರೀತಿ ದಿನನಿತ್ಯ ಸಾಮಗ್ರಿಗಳ ಬೆಲೆ ಮೇಲೆ ಇರ್ತಕ್ಕಂಥ ಸುಂಕ GST ಏನಿದೆ ಅದನ್ನು ಕೂಡ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರಿಗೆ, ದಿನಗೂಲಿ ನೌಕರರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಏನು ದಿನನಿತ್ಯ ದುಡಿದು ಊಟ ಮಾಡೋವಂಥವ್ರಿಗೆ ಬಹಳ ಒಳ್ಳೇದಾಗುತ್ತೆ. ಬಟ್ ಇದನ್ನ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ, ಜನರ ಮೇಲೆ ಹೊಡೆತ ಇಲ್ದಂಗೆ, ಜನರ ಮೇಲೆ ಒತ್ತಡ ಇಲ್ದಂಗೆ ಹೇಗೆ ತಾಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಈಗ ನೀವು ಹೇಳ್ತಿರೋ ವಿಚಾರ ಬಂದು ಹಾಲಿನ ದರ ಹೆಚ್ಚು ಮಾಡ್ತಾ ಇದ್ದಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಿಂದ ಅಂತ. ಹಿಂದಿನ ಸರ್ಕಾರ ಎಷ್ಟಿತ್ತು, ಈಗಿನ ಸರ್ಕಾರ ಎಷ್ಟು ಹೆಚ್ಚು ಮಾಡಿದೆ? ಇದರಿಂದ ಈಗಿನ ಸರ್ಕಾರ ಜನಗಳಿಗೆ ಅದು ಮುಖಾಂತರ ಯಾರಿಗೆ ಯಾವ ರೀತಿ ಒಳ್ಳೇದು ಮಾಡ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ನಾವು ದಿನನಿತ್ಯ 1 ಲೀಟ್ರ್ 2 ಲೀಟ್ರ್ ಹಾಲು ತೊಗೋತೀವಿ ಆಯಿತಾ. ರೈತರು ಎಷ್ಟು ಕಷ್ಟಪಟ್ಟು ಹಾಲು ಶೇಖರಣೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಾರೆ, ಅವ್ರಿಗೆ ಅದ್ರ ಸೌಲಭ್ಯ ಸಿಗಬೇಕು. ಮತ್ತು ಜನಸಾಮಾನ್ಯರಿಗೂ ಅಷ್ಟೇ ಹೆಚ್ಚಿನ ಹೊರೆ ಬೀಳಬಾರ್ದು ಆಯಿತಾ. ಇದರಿಂದ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಒಳ್ಳೇದಾಗೋದಾದರೆ ಹೆಚ್ಚಿಗೆ ಮಾಡಲಿ, ಆದರೆ ಅದನ್ನು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡೋಷ್ಟು ಶಕ್ತಿ ನಮಗೂ ಇರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರೋ ಸಂಬಳಕ್ಕೆ ಮಿತಿಯಾಗಿರಬೇಕು. ಇದರಿಂದ ರೈತರಿಗೆ ಒಳ್ಳೇದಾಗತ್ತೆ ಅನ್ನೋದಾದರೆ ಬೆಲೆ ಏರಿಕೆ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. 1 ರೂಪಾಯಿ 2 ರೂಪಾಯಿ ಏರಿಕೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ನಷ್ಟ ಇದಾಗೋದಿಲ್ಲ. ಈಗ ಸರ್ಕಾರ ಕೊಟ್ಟಿದೆ ಎಲ್ಲ ಕಡೆ ಫ್ರೀಯಾಗಿ, ಓಕೆ, ಮಹಿಳೆಯರಿಗೋಸ್ಕರ ಅದನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವಿ. 1 ರೂಪಾಯಿ 2 ರೂಪಾಯಿ ಹೆಚ್ಚಿಗೆ ಮಾಡೋದ್ರಿಂದ
ಇದರಿಂದ ಯಾರಿಗೂ ಏನು ನಷ್ಟ ಆಗೋದಿಲ್ಲ. ಮತ್ತು ರೈತರಿಗೆ ಒಳ್ಳೇದಾಗತ್ತೆ ಅನ್ನೋದಾದರೆ, ಯಾಕಂದರೆ ರೈತರೇ ದೇಶದ ಬೆನ್ನೆಲುಬು, ಅವ್ರಿಗೆ ಒಳ್ಳೇದಾಗತ್ತೆ ಅಂದರೆ ಇದು ಜಾಸ್ತಿ ಬೆಲೆ ಏರಿಕೆ ₹1 ₹2 ಅಷ್ಟೇ ಮೇಡಮ್ ನಾನು ಹೇಳ್ತಿರೋದು. ಹೆಚ್ಚಿಗೆ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಹೆಚ್ಚಿಗೆ ಮಾಡೋದ್ರಿಂದ ಸಮಸ್ಯೆ ಅಂದ್ರೆ ರೈತರಿಗೂ ಒಳ್ಳೇದಾಗತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ತುಂಬಾ ಯೋಜನೆಗಳಿದೆ, ಅದರಲ್ಲಿ ಕೂಡ ಕೊಡ್ಬೋದಿತ್ತು ಸರ್ಕಾರ ಅಂತ. ಅಂದ್ರೆ ರೈತರಿಗೆ ಅಂತ ಹೇಳಿ ಯೋಜನೆಗಳನ್ನ ಮಾಡಿ ಅಥವಾ ಸಬ್ಸಿಡಿಗಳನ್ನ ಕೊಟ್ರೆ ಅದರಲ್ಲಿ ಉಪಯೋಗ ಆಗತ್ತೆ, ಆಗ ಜನಸಾಮಾನ್ಯರ ಮೇಲೆ ಅದು ಹೊಣೆ ಬೀಳಲ್ಲ, ಹೊರೆ ಆಗಲ್ಲ ಅನ್ನೋದು ಕೆಲವ್ರ ವಾದ. ಮೇಡಮ್ ನೀವು ಹೇಳ್ತಿರೋದು ಸರಿ. ಓಕೆ, ಬೇರೆ ಬೇರೆ ಇದೆ. ಅವ್ರಿಗೆ ಏನು ಈ ಕಂದಾಯ ಖಾತೆ ಜಮೀನುಗಳಿಗೆ ಸಿಗುವಂಥ ಸೌಲಭ್ಯಗಳು ಮತ್ತು ಅವ್ರಿಗೆ ಸಿಗುವಂಥ ರಸಗೊಬ್ಬರಗಳಲ್ಲಿ ಸಿಗುವಂಥ ಸಬ್ಸಿಡಿಗಳನ್ನೇ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಜನಸಾಮಾನ್ಯರಿಂದ ಈಗ ದೇಶದಲ್ಲಿ ಎಷ್ಟು ಲೀಟ್ರ್ ಹಾಲು ಉತ್ಪಾದನೆ ಆಗ್ತಿದೆ, ಅದರಿಂದ ಎಷ್ಟೆಷ್ಟು ಖಾದ್ಯಗಳು ತಯಾರಾಗ್ತಿದೆ, ಅದ್ರ ಮೇಲೆಲ್ಲ GST ಆಗಲಿ, ರೇಟ್ ಆಗಲಿ, ಇಂಟ್ರೆಸ್ಟ್ ಆಗಲಿ, ಟ್ಯಾಕ್ಸ್ ಆಗಲಿ ಹಾಕಿ ಅವ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹಾಲಿನ ಮೇಲೇ ಜಾಸ್ತಿ ಏರಿಕೆ ಮಾಡ್ತಾ ಇದ್ದಾರೆ. ಓಕೆನಾ, ಈಗ ಬರೀ ನೀವು ಹೇಳ್ತಿರೋದು ಹಾಲಿನ ಮೇಲೆ ಏರಿಕೆ ಆಗ್ತಾ ಇದೆ, ಮತ್ತು ಕರೆಂಟ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರಲ್ವಾ, ಅದನ್ನು ಇದು ಮಾಡಬಹುದು ಅಂತ. ಎಲ್ಲರಿಗೂ ಸರಿ ಸಮಾನವಾಗಿ ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಇದೆ. ನೋಡಿದ್ರಲ್ಲ ನಮ್ಮ ಜನ ಇದಕ್ಕೆ ಯಾವ ರೀತಿ ಎಲ್ಲ ಪ್ರತಿಕ್ರಿಯೆನ ಕೊಡ್ತಾ ಇದ್ರು ಅಂತ ಹೇಳಿ. ಹೌದು, ರೈತರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಬೆಲೆ ಏರಿಕೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಅದೇ ಜನಸಾಮಾನ್ಯರಿಗೆ ಕೂಡ ಅದು ಬೆಲೆ ಏರಿಕೆಯ ಬಿಸಿ ತಟ್ಟಬಾರ್ದು ಅಂತ ಕೂಡ ಅವರ ವಾದ ಆಗಿದೆ. ಹಾಗೆ ಇಬ್ಬರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ಸರ್ಕಾರ ಇದ್ರ ವಿರುದ್ಧ ಕ್ರಮ ತಗೋಬೇಕಾಗತ್ತೆ ಅನ್ನೋದು ಕೂಡ ಕೆಲವ್ರ ವಾದ ಆಗಿತ್ತು. ಇದಾಗಿತ್ತು ಇದನ್ನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.